ನಾರಾಯಣಪುರ ಜಲಾಶಯದಿಂದ ತೆಲಂಗಾಣಕ್ಕೆ ನೀರನ್ನ ಹರಿಸಲಾಗಿದೆ. ತೆಲಂಗಾಣಕ್ಕೆ ಇಳಿದ 5 ಟಿಎಂಸಿ ಬದಲು 1.27 ಟಿಎಂಸಿ ನೀರನ್ನ ರಿಲೀಸ್ ಮಾಡಲಾಗಿದೆ. ಕುಡಿಯೋದಕ್ಕೆ ಹಾಗೇನೆ ವ್ಯವಸಾಯಕ್ಕೆ ಸರ್ಕಾರ ನೀರನ್ನ ಬಿಟ್ಟಿದೆ. ತೆಲಂಗಾಣದ 30 ಲಕ್ಷ ಜನಕ್ಕೆ ಕರ್ನಾಟಕದ ನೀರು ಬೇಕಾಗಿದೆ. ಕುಡಿಯೋದಕ್ಕೆ ಮತ್ತೆ ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಸಚಿವ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಸರ್ಕಾರ ತೆಲಂಗಾಣಕ್ಕೆ ನೀರನ್ನ ಬಿಟ್ಟಿದೆ. ಇನ್ನು ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಕ್ಕೆ ಸಹಜವಾಗಿ ನಮ್ಮ ರಾಜ್ಯದ ರೈತರು ತೀವ್ರ ರೀತಿಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೆಲಂಗಾಣದ ಜುರಾಲಾ ಡ್ಯಾಂನಲ್ಲಿ 1.7 ಟಿಎಂಸಿ ನೀರಷ್ಟೇ ಇದೆ. ತೆಲಂಗಾಣದ 2.5 ಲಕ್ಷ ಜನರ ಜಮೀನಿಗೆ ನಾರಾಯಣಪುರ ಜಲಾಶಯದಿಂದ ಬಿಟ್ಟ ನೀರಿನಿಂದ ಅನುಕೂಲ ಆಗುತ್ತೆ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಹೀಗಾಗಿ ಇಲ್ಲಿನ ಕಾಂಗ್ರೆಸ್ ಸರ್ಕಾರ ನೀರು ಬಿಟ್ಟಿದೆ ಅಂತ ಆರೋಪ ಇದೆ. ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಇದಕ್ಕೆ ಸಹಜವಾಗಿ ರಾಜ್ಯದ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಿದ್ದು 5 ಟಿಎಂಸಿ ನೀರು ಬೇಕು ಅಂತ ಹೇಳಿ, ಈಗ 1 ಚಿಲ್ಲರೆ ಟಿಎಂಸಿ ನೀರನ್ನ ಬಿಡಲಾಗಿದೆ. ಈ ನಿಟ್ಟಲ್ಲಿ ಈಗ ರಾಜ್ಯದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜುರಾಲಾ ಡ್ಯಾಂನಲ್ಲಿ ತೆಲಂಗಾಣದಲ್ಲಿ ಇರೋದು 1.7 ಟಿಎಂಸಿ ನೀರಷ್ಟೇ. ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಜುರಾಲಾ ಅಣೆಕಟ್ಟಿಗೆ ನೀರನ್ನು ಹರಿಸಬರ್ತಿಕೊಂಡು ನಾವು ನಿನ್ನಿನ ದಿವಸ ಕೂಡ ಪ್ರತಿಭಟನೆ ಮಾಡಿ ಆಲಮಟ್ಟಿಯಲ್ಲಿ ಮುಖ್ಯ ಅಭಿಯಂತರರಿಗೆ ಮತ್ತು ಕೃಷ್ಣಾ ಭಾಗ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಆದರೂ ಕೂಡ ಏಕಾಏಕಿ ರೈತರಿಗೆ ಮೋಸ ಮಾಡಿ ಮಧ್ಯರಾತ್ರಿ 12 ಗಂಟೆಗೆ 1.27 ಟಿಎಂಸಿ ನೀರನ್ನು ಇವತ್ತು KPCL ಮೂಲಕ ತೆಲಂಗಾಣ ರಾಜ್ಯಕ್ಕೆ ನೀರನ್ನು ಹರಿಸಿ ವಿಜಯಪುರ ಮತ್ತು ಬಾಗಲಕೋಟೆ ಹುಳಿ ಜಿಲ್ಲೆ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾಯಿದೆ ಸರ್ಕಾರ. ನಮ್ಮ ಮೊದಲೇ ಇವತ್ತು ನೀರಿಲ್ಲ, ಕೇವಲ 52.605 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ ಆಲಮಟ್ಟಿ ಜಲಾಶಯದಲ್ಲಿ. ಅದರಲ್ಲಿ 17 ಟಿಎಂಸಿ ಡೆಡ್ ಸ್ಟೋರೇಜ್ ಬಿಟ್ಟರೂ ಕೂಡ 34.998 ಟಿಎಂಸಿ ಮಾತ್ರ ಬಾಕಿ ಇದೆ. ಇನ್ನು ಬೇಸಿಗೆ ಪ್ರಾರಂಭದಲ್ಲಿಯೇ ಬಿಸಿಲಿನ ಪ್ರಖರತೆ ಹೆಚ್ಚಾಗಿದೆ. ಇನ್ನೂ 3 ತಿಂಗಳ ಕಾಲ ಕಳೆದು ಕಷ್ಟದೆ. ಆ ಕಾರಣಕ್ಕಾಗಿ ಯಾವ ಕಾಲಕ್ಕೂ ನೀರು ಬಿಡಬಾರ್ದು, ಏನು ಬಿಟ್ಟರೆ ತಕ್ಷಣ ನೀರು ಹರಿಸೋದನ್ನು ಸ್ಥಗಿತಗೊಳಿಸಬೇಕು. ಇಲ್ಲದೇ ಇದ್ದರೆ ನಾವು ಕೃಷ್ಣಾ ಭಾಗ್ಯ ಜಲ ನಿಗಮದ ಕಚೇರಿಗೆ ಬೀಗ ಜಡಿದು ಅವರ ಹತ್ರ ಧರಣಿಯನ್ನು ಮಾಡಬೇಕಾದ ತಿಳ್ಕೊಂಡು ಸಂದರ್ಭ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇನ್ನು ಸದ್ದಿಲ್ಲದೆ ನಾರಾಯಣಪುರ ಡ್ಯಾಂನಿಂದ ತೆಲಂಗಾಣಕ್ಕೆ ನೀರನ್ನು ಹರಿಸಲಾಗಿದೆ. ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ನೀರಿಲ್ಲ. ನೀರು ಯಾಕೆ ಬಿಟ್ರು ಅಂತೇಳಿ ಮಾಜಿ ಶಾಸಕ ರಾಜು ಗೌಡ ಗರಂ ಆಗಿದ್ದಾರೆ. ಒಂದ್ ಕಡೆ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರೋರಾತ್ರಿ ತೆಲಂಗಾಣಕ್ಕೆ ನೀರು ಬಿಟ್ಟಿದ್ದಾರೆ ಅಂತ, ನಮಗೆ ನೀರಿಲ್ಲ. ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ರೈತರಿಗೆ ಈಗ ನೀರಿಲ್ಲ. ಈ ಸಂದರ್ಭದಲ್ಲಿ ನೀರು ಯಾಕೆ ಬಿಟ್ರಿ ಅಂತೇಳಿ ಮಾಜಿ ಶಾಸಕ ರಾಜು ಗೌಡ ಗರಂ ಆಗಿದ್ದಾರೆ. ಕೃಷ್ಣಾ ನದಿ ಮೂಲಕ ತೆಲಂಗಾಣಕ್ಕೆ ನೀರನ್ನ ಸರ್ಕಾರ ಹರಿಬಿಟ್ಟಿದೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಸೂಚನೆ ಮೇರೆಗೆ ಅಧಿಕಾರಿಗಳು ನೀರನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ರಾಜು ಗೌಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು, ಆವಾಗಿನ ಮುಖ್ಯಮಂತ್ರಿಗಳು ಅಂತ ನಮ್ಮ ಕುಮಾರಸ್ವಾಮಿ ಅಣ್ಣವರು ಫೋನ್ ಹಚ್ಚಿ ಹೇಳಿದ್ರು, ಇಲ್ಲ ಯಾರ್ಯಾರಿಗೆ ಒಂದು ಸ್ವಲ್ಪ ನೀರು ಬಿಡ್ರಿ ಅಂತಂದು. ಇಲ್ಲ ಸರ್, ನಾವು ನೀರು ಬಿಡೋದಂಗಲ್ಲ, ಬಿಟ್ರೆ ಎಲ್ಲ ರೈತರಿಗೆ ಬಿಡ್ಬೇಕಾಗ್ತಂತೇಳಿ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡೋಂಥ ಕೆಲಸ ಆ ದಿನದಲ್ಲಿ ನಾವು ಮಾಡಿದ್ದೇವೆ. ಆದ್ರೆ ಇವತ್ತಿದ್ದಂಥ ಜನಪ್ರತಿನಿಧಿಗಳು ರೈತರ ಬಗ್ಗೆ ಯಾರು ಲಕ್ಷ್ಯ ಕೊಡ್ತಿಲ್ಲ, ರೈತರ ಬಗ್ಗೆ ಕೇರೆ ಮಾಡ್ತಿಲ್ಲ. ಇಷ್ಟು ಇಲ್ಲಿಗಲ್ ಆಗಿ ನೀರು ಬಿಟ್ರು ಜಿಲ್ಲೆಯವರಾಗಿರ್ಬೋದು, ತಾಲೂಕಿನವರಾಗಿರ್ಬೋದು, ಯಾರು ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ರೈತರೇ ನೀವು ಎಚ್ಚರಗೊಳ್ಬೇಕು. ಮಂಡ್ಯ ರೈತರ ತರ ನೀವು ಆಗ್ಬೇಕು. ನಿಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ಲಿಲ್ಲಪ್ಪ ಅಂತಂದ್ರ, ನೀವು ನಿಮ್ಮ ಹಕ್ಕೋಸ್ಕರ ಹೋರಾಟ ಮಾಡ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಹೊಲಕ್ಕೆ ನೀರು ಬರಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಚ್ಚೆತ್ಕೊಳ್ರಿ. ಇವತ್ತು ರೈತರಿಗೆ ಏಕವಚನದಾಗ ಅಧಿಕಾರಿಗಳು ಮಾತಾಡ್ತಾರೆ, ಆ ಮಾತು ಒಳ್ಳೇದಲ್ಲ. ಮುಂದಿನ ದಿನ ನೀವು ಅನುಭವಿಸ್ತೀರಿ. ನಾನು ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಕೈ ಜೋಡಿಸಿ ನಾವು ಮನವಿ ಮಾಡಿಕೊಳ್ತಾನೆ. ದಯವಿಟ್ಟು ನಮ್ಮ ರೈತರನ್ನ ಕಾಪಾಡಂತ ಕೆಲಸವನ್ನು ಮಾಡ್ರಿ. ಏಪ್ರಿಲ್ 10ರವರೆಗೆ ನೀರು ಬಿಡಂತ ಕೆಲಸ ಮಾಡಿ. ಇಲ್ಲಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು ನಮ್ಗೆ ಗೊತ್ತು, ಯಾವ ತರ ಹೋರಾಟ ಮಾಡ್ಬೇಕು, ನಮ್ಮ ರೈತರು ನೀರು ಒದಗಿಸ್ಕೊಡ್ಬೇಕು ಗೊತ್ತಾದ. ಇನ್ನು ಸರ್ಕಾರ ಒಂದ್ ಕಡೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ತೆಲಂಗಾಣಕ್ಕೆ ನೀರು ಬಿಡುಗಡೆ ಬಗ್ಗೆ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಸಮರ್ಥನೆಯನ್ನ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ನೀರಿದ್ದಾಗ ಕುಡಿಯೋಕೆ ಅಂತ ನೀರು ಕೇಳಿದ್ದಾರೆ, ಅದು ಬಿಟ್ರೆ ತಪ್ಪಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಹೆಚ್ಚು ನೀರಿದ್ರೆ ನಾವು ಕೇಳಿದಾಗ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತೇಳಿ ಶಿವಾನಂದ ಪಾಟೀಲ್ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕುಡಿಯೋ ನೀರಿನ ವಿಷಯ, ನೀರಿದೆ, ಈಗ ಕುಡಿಯೋಕೆ ಅವ್ರು ನೀರು ಕೇಳ್ತಾ ಇದ್ದಾರೆ. ನೀರಿದ್ದಾಗ, ನಮ್ಮಲ್ಲೇ ಹೆಚ್ಚು ನೀರಿದ್ದಾಗ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಕುಡಿಯುವಂತ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡೋದು ಸರಿ ಅಲ್ಲ ಅಂತೇಳಿ ವಿಜಯಪುರದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ತಮ್ಮ ಸರ್ಕಾರದ ನಿರ್ಧಾರವನ್ನ
ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಮಾರ್ಚ್ ನಂತರ ಕುಡಿಯೋಕೆ ಬೇಕಾದ ನೀರನ್ನ ಇಟ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ನಾವು ನೀರು ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಕುಡಿಯೋ ನೀರಿನಲ್ಲಿ ಯಾರೂ ರಾಜಕಾರಣ ಮಾಡೋದಿಲ್ಲ. ನಮಗೆ ನೋಡಿ, ನಮಗೆ ಕಷ್ಟ ಇದ್ದಾಗ ನಾವು ಕೊಯ್ನಾದಿಂದ ಮಹಾರಾಷ್ಟ್ರದಿಂದ ರಿಕ್ವೆಸ್ಟ್ ಮಾಡ್ಕೊಂಡು ಕುಡಿಲಿಕ್ಕೆ ನೀರು ನಾವು ಭೀಮಾ ನದಿಗೂ ಬಿಡಿಸ್ಕೊಂಡಿದ್ದೀವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅಕಸ್ಮಾತ್ ಆ ಥರ ಸಿಚುವೇಶನ್ ಇತ್ತು, ನಮ್ಮಲ್ಲಿ ಸರ್ಪ್ಲಸ್ ಇತ್ತು, ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಮಾತಿನಲ್ಲಿ ರೈತರದಿಗೆ ನೀರು ಕೊಟ್ಟು ಉಳಿತಿದ್ರೆ ನಾವು ಕೊಟ್ಟರೆ ತಪ್ಪೇನಿಲ್ಲ. ರೈತರ ಮನಸ್ಸು ಒಡೆದಿಲ್ಲ. ನಮಗೆ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚುವರಿ ಮಳೆ ಆಗಿದೆ, ನೀರು ಹೆಚ್ಚಿದೆ. ನಮ್ಮ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತಕ್ಕಂಥದ್ದು ನಾವು ಮಾರ್ಚ್ವರೆಗೆ ಮಾತ್ರ. ಮಾರ್ಚ್ ಮುಗಿದ ನಂತರ ಕುಡಿಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ಉಳಿದು ನಮ್ಗೆ ಹೆಚ್ಚಿಗಿದ್ರೆ ಕೊಡೋದ್ರಲ್ಲಿ ಮಾನವೀಯತೆ ದೃಷ್ಟಿಯಿಂದ ತಪ್ಪಿಲ್ಲ. ಇಷ್ಟು ಮಾತ್ರ. ಅಲ್ಲ, ತೆಲಂಗಾಣ ಕಾಂಗ್ರೆಸ್ಸು, ಆಂಧ್ರ ಕರ್ನಾಟಕ ಕಾಂಗ್ರೆಸ್ಸು ಈ ರೀತಿ ಯಾರೇ ಆಪಾದನೆ ಮಾಡ್ತಿದ್ರೆ ದಟ್ ಈಸ್ ವೆರಿ ರಾಂಗ್. ಅದು ಈ ಇಶ್ಯೂಗೆ ಸಂಬಂಧ ಇಲ್ಲ. ಅದು ಲೀಗಲ್ ಬ್ಯಾಟಲ್ಲು. ಇದು ಮಾನವೀಯತೆ ದೃಷ್ಟಿಯಿಂದ ಅಕಸ್ಮಾತ್ ಕುಡಿಲಿಕ್ಕೆ ನೀರು ಇರದೇ ಇದ್ದರೆ ನಾವು ಅನೇಕ ಸರ್ತಿ ಉದಾಹರಣೆ ಇದಾವೆ. ನಾವು ದುಡ್ಡು ಕೊಟ್ಟು ನೀರು ಬಿಡಿಸ್ಕೊಂಡಿದ್ದೀವಿ, ಫ್ರೀಯಾಗೂ ನೀರು ಬಿಡಿಸ್ಕೊಂಡಿದ್ದೀವಿ, ಭೀಮಾ ನದಿ ಬಿಡಿಸ್ಕೊಂಡಿವಿ, ಕೃಷ್ಣಾ ನದಿಗೂ ಬಿಡಿಸ್ಕೊಂಡಿದ್ದೀವಿ. ಅವಕಾಶ ಇದ್ದರೆ ಪರಿಶೀಲನೆ ಮಾಡ್ಬೋದು. ಇಷ್ಟು ಮಾತ್ರ ನಾನು ಹೇಳ್ಬೋದು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ತೆಲಂಗಾಣದಿಂದ 5 TMC ನೀರು ಬೇಕು ಅಂತ ಹೇಳಿ ಯಾವಾಗ ಪತ್ರ ಬರೆಯಲಾಗಿತ್ತು, ಮತ್ತೆ ಇಲ್ಲಿ ಸಮರ್ಪಕವಾಗಿ ನೀರು ಇದೆಯಾ? ಈಗ ಕುಡಿಯೋ ನೀರಿನ ವಿಷಯದಲ್ಲಿ ರಾಜಕಾರಣ ಬೇಡ ಅಂತ ಹೇಳಿ ಸರ್ಕಾರದ ಪರವಾಗಿ ಸಚಿವರುಗಳು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ, ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದಾರಲ್ಲ? ಶರ್ಮಿತಾ, ಏನಂತಂದ್ರೆ ಕಳೆದ ಫೆಬ್ರವರಿ 6ನೇ ತಾರೀಕು ತೆಲಂಗಾಣ ಸರ್ಕಾರ ರಾಜ್ಯದ ನೀರಾವರಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿರುವಂತಹ ಜಲಾಶಯಕ್ಕೆ ಸುಮಾರು 5 TMC ನೀರನ್ನು ಬಿಡಬೇಕು, ಕುಡಿಯೋ ನೀರಿಗೆ ಇಲ್ಲಿ ಸಮಸ್ಯೆ ಇದೆ, ಜೊತೆಗೆ ವ್ಯವಸಾಯಕ್ಕೂ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅವರು ಪತ್ರವನ್ನು ಬರೆದಿದ್ರು. ಅದರ ಆಧಾರದ ಮೇಲೆ DK ಶಿವಕುಮಾರ್ ಅವರು ಇಲ್ಲಿ KBJNL ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ನೀರು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೇಳಿದ್ರು. ಅದಾದ ಬಳಿಕ ಈಗ ನೀರನ್ನ ಬಿಟ್ಟಿರುವಂತದ್ದು ಸುಮಾರು 1.2 TMC ನೀರನ್ನ ಬಿಟ್ಟಿದ್ದಾರೆ. ಆಲಮಟ್ಟಿ ಜಲಾಶಯದಿಂದ ನೀರು ಬಿಟ್ಟಿರುವಂತದ್ದು. ಆಲಮಟ್ಟಿ ಈ ಕೃಷ್ಣಾ ನದಿಯ ಏನು 7 ಜಿಲ್ಲೆಗಳಿಗೆ ಕೃಷ್ಣಾ ನದಿ ಪ್ರಮುಖ ಪಾತ್ರ ವಹಿಸುತ್ತೆ, ಅದರ ಹಾರ್ಟ್ ಆಫ್ ದ ನದಿ ಇರುವಂತದ್ದು. ಹಾಗಾಗಿ ಅಲ್ಲಿಂದ ನೀರು ಬಿಟ್ಟಿದ್ದಾರೆ. ಅದು ಯಾದಗಿರಿಯ ನಾರಾಯಣಪುರ ಜಲಾಶಯದ ಮೂಲಕ ಮುಂದೆ ಜಲಾನ ಜಲಾಶಯಕ್ಕೆ ಹೋಗಿರುವಂತದ್ದು. ಈಗ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ನಮ್ಮ ಜೊತೆ ಅವರು ಆಲಮಟ್ಟಿ ಜಲಾಶಯನ ಎತ್ತರ ಮಾಡ್ಕೊಳ್ಳೋದಕ್ಕೆ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ತೆಲಂಗಾಣ ಸರ್ಕಾರ ಅಂತ ಸರ್ಕಾರ ಹೋರಾಟ ಮಾಡ್ತಾ ಇದೆ. ಅಂತ ಸರ್ಕಾರಕ್ಕೆ ನೀವು ನೀರು ಬಿಟ್ರೆ ಹೇಗೆ ಅಂತೇಳಿ ಅವರ ಪರಿಸ್ಥಿತಿ ಇರುವಂತದ್ದು. ಈಗಾಗಲೇ ಬೇಸಿಗೆ ಈಗ ಆರಂಭವಾಗಿರುವಂತದ್ದು. ಇಂಥ ಸಮಯದಲ್ಲಿ ನೀರು ಬಿಟ್ರೆ ಮುಂದಿನ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ರೈತರಿಗೆ ಕನ್ಫ್ಯೂಷನ್ ಇರುತ್ತದೆ. ಸಾಮಾನ್ಯವಾಗಿ ಏನಂತಂದ್ರೆ ಒಟ್ಟು ಈಗ 50 TMC ವರೆಗೂ ನೀರು ಆಲಮಟ್ಟಿ ಜಲಾಶಯದಲ್ಲಿದೆ. ಅದರಲ್ಲೂ ಸುಮಾರು 17 TMC ಡೆಡ್ ಸ್ಟೋರೇಜ್ ಇರುತ್ತೆ. ಅದು ಯಾವುದಕ್ಕೆ ಬಳಕೆ ಮಾಡೋಕ್ಕಾಗಲ್ಲ, ಅದು ಜಲಚರ ಪ್ರಾಣಿಗಳಿಗಿರುತ್ತೆ. ಉಳಿದನ್ನ ಪ್ರತಿ ವರ್ಷವೂ ಬಳಕೆ ಮಾಡ್ಕೊಳ್ಳುವಂಥದ್ದು ಒಂದು ವಾಡಿಕೆ ಇರುತ್ತದೆ. ಆದ್ರೆ ಈಗ ಅಷ್ಟು ಪ್ರಮಾಣದ ನೀರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ಅನ್ನೋದು ಈಗ 5 TMC ವರೆಗೂ ಅವ್ರು ಕೇಳಿದ್ದಾರೆ. ಸುಮಾರು 1.5 TMC ವರೆಗೂ ನೀರು ಬಿಟ್ಟಿದ್ದಾರೆ. ಉಳಿದ ನೀರಲ್ಲಿ ಎಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಕೊಡ್ತಾರೆ ಮತ್ತೆ ನಮ್ಗೆ ಎಷ್ಟು ಉಳಿತೆ ಅಂತ ಹೇಳಿ ಕೇವಲ ವಿಜಯಪುರ ಜಿಲ್ಲೆ ಮಾತ್ರ ಅಲ್ಲ, ವಿಜಯಪುರ, ಬಾಗಲಕೋಟೆ, ಯಾದಗಿರಿ, ರಾಯಚೂರು ಈ ಜಿಲ್ಲೆಗಳಿಗೆ ಸಹಿತ ನೀರು ಬಿಡಬೇಕಾಗುತ್ತೆ. ಮುಖ್ಯವಾಗಿ ಏನಂತಂದ್ರೆ ಗೂಗಲ್ ಬ್ಯಾರೇಜ್ ಇರ್ಬೋದು, ಜೊತೆಗೆ ಗಿರಿಜಾಪುರ ಈ ಎಲ್ಲ ಬ್ಯಾರೇಜ್ಗಳು ಸಹಿತ ಇಲ್ಲಿ ಆಲಮಟ್ಟಿ ಜಲಾಶಯದಿಂದ ನೀರನ್ನ ಹೋಗ್ಬೇಕು. ಮುಂದೆ ಎಲ್ಲೇ ನೀರು ಹೋಗ್ಬೇಕಾದ್ರೂ ಅದಕ್ಕೆ ಪ್ರಮುಖವಾಗಿ ಆಲಮಟ್ಟಿಯಿಂದಾನೇ ಸ್ಟಾಕ್ ಇರುತ್ತೆ, ಅಲ್ಲಿಂದಾನೇ ನೀರು ಬಿಡಬೇಕಾಗಿರೋ ಕಾರಣದಿಂದಾಗಿ ಇಲ್ಲೇ ನೀರು ಸಮಸ್ಯೆ ಇದೆ. ಮುಂದೆ ಹೇಗೆ ಅಂತೇಳಿ ರೈತರ ಪ್ರಶ್ನೆ ಆಗಿರೋದು. ಜೊತೆಗೆ 2 ರಾಜ್ಯಗಳ ನಡುವೆ ಕಾನೂನು ಹೋರಾಟ ಇರೋದ್ರಿಂದ, ಆಲಮಟ್ಟಿ ಜಲಾಶಯ ಎತ್ತರಕ್ಕೆ ಕಾನೂನು ಹೋರಾಟ ಇರೋದ್ರಿಂದ ಅವರು ನಮ್ಮ ವಿರುದ್ಧ ಕೋರ್ಟ್ ನಲ್ಲಿ ದಾವೆ ಹೂಡಿರೋ ಕಾರಣವಾಗಿ ಅವ್ರಿಗೆ ಈ ರೀತಿ ಯಾಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿರುವಂತದ್ದು. ಇನ್ನೊಂದು ರೈತರ ಆರೋಪ ಇರುವಂತದ್ದು, 2 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣದಿಂದಾಗಿ ಅನಿವಾರ್ಯವಾಗಿ ನೀರು ಬಿಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಆರೋಪ ಇರುವಂತದ್ದು. ಆದ್ರೆ ಸರ್ಕಾರ ಮಾತ್ರ ಈ ಕ್ರಮವನ್ನು ಸಮರ್ಥಿಸಿಕೊಂಡಿದೆ. ಮಾನವೀಯತೆ ಆಧಾರದ ಮೇಲೆ ನಾವು ನೀರು ಬಿಟ್ಟಿದ್ದೇವೆ ಅಂತ ಹೇಳಿ. ಹಿಂದೆ ಹೇಗೆ ಕೊಯ್ನಾ ಜಲಾಶಯದಿಂದ ನಾವು ಮಹಾರಾಷ್ಟ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡು ಸುಮಾರು 5 TMC ನೀರುಗಳನ್ನ ಕಾಲಕಾಲಕ್ಕೆ ಬಿಡಿಸ್ಕೊಂಡ್ ಬರ್ತಾ ಇದ್ವಿ, ಅದೇ ರೀತಿ ಈಗ ನಾವು ಬಿಟ್ಟಿದ್ದೇವೆ ಅಂತ ಹೇಳಿ ಅವರು ಸಮರ್ಥಿಸ್ಕೊಳ್ತಿರುವಂತದ್ದು. ಶರ್ಮಿತಾ.